ಇಲ್ಲಿ ನೋಡಿ, ದಿನಾಂಕ 1 ಮೇ 2026ರಿಂದ 31 ಮೇ 2026 ಸಾಯಂಕಾಲ 5 ಗಂಟೆ ತನಕ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಯಾವ್ದು ಅವಕಾಶ ಅಂದ್ರೆ ಪೋಸ್ಟ್ 271 ಪೋಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಹೌದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದಲ್ಲಿ ಒಂದು ಅರಣ್ಯ ರಕ್ಷಕ, ಇನ್ನೊಂದು ಅರಣ್ಯಾಧಿಕಾರಿ, ಎರಡು ಪ್ರಕಾರ ಪೋಸ್ಟ್ ಇದಾವೆ. ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಯಾವುದು ಏನು ಎಂತ ಎಲ್ಲ ಮಾಹಿತಿ ಇರತ್ತೆ. ಈ ಹಿಂದ್ಗಡೆ ಒಂದು ಕರೆದಿದ್ರು ಅಂಗೋಲಾನೋ ಅಥವಾ ಅಂಕೋಲಾದಲ್ಲಿ, ನನಗೂ ಅಷ್ಟೊಂದು ನೆನಪಿಲ್ಲ, ಬಟ್ ಕರೆದಿದ್ರು. ಅದ್ರ ಬಗ್ಗೆ ನಾನು ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೇನೆ. ಇದು ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ, ರಿಯಲ್ ನೋಟಿಸ್ ಆಗಿರತ್ತೆ. ಈ ಒಂದು ನೋಟಿಸ್ ಬಗ್ಗೆ ಒಂದೊಂದೇ ಚರ್ಚೆ ಮಾಡೋಣ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ನಾರ್ಮಲು ವಿಸ್ತರಿಸಿದಾಗ ಹೈಟು, ವೇಟು, ಚೆಸ್ಟು, ಯಾವ್ದಕ್ಕೆ ಎಷ್ಟೆಷ್ಟು, ಮೇಲ್ ಫಿಮೇಲ್ಗೆ ಅದೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಫಿಸಿಕಲ್ ಟೆಸ್ಟ್ ಯಾವ ರೀತಿಯಾಗಿರತ್ತೆ, ಅದ ನಂತರ ಮೆಡಿಕಲ್ ಯಾವ ರೀತಿಯಾಗಿರತ್ತೆ, ಯಾವ ಒಂದು ಗೋರ್ಮೆಂಟ್ ಆಗಿರತ್ತೆ, ಎಲ್ಲಿ ಕೆಲಸ ಇರತ್ತೆ, ಅದೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೋಡೋಣ. ಇನ್ನೊಂದು ನೋಟಿಸ್ ಆಗಿರುವಂತ ಡೇಟ್ ಇದೆಯಲ್ಲ, 27/4/2026 ಅಂದು ರಿಲೀಸ್ ಆಗಿದೆ. ಬಟ್ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ, ನಿಮಗೆ ಇನ್ನೂ ಟೈಮ್ ಇದೆ. ನೋಡಿ, ಒಂದೊಂದಾಗಿ ಚರ್ಚೆ ಇರತ್ತೆ. ಮತ್ತೆ ಇನ್ನೊಂದಾಗಿದೆ ಅರಬೇದಲ್ಲಿ, ಇದೊಂದು ಒಳ್ಳೆ ವಿಚಾರ. ಅರಬೇದಲ್ಲಿ ಯಾವ್ದಾಗೈತೆ ಅಂದ್ರೆ, ಈಗ ಆಫೀಸರ್ಸು ಇನ್ ಗ್ರೇಡ್ ಬಿ, ಆಫೀಸರ್ಸು ಗ್ರೇಡ್ ಬಿ ಡಿಆರ್, ರಿಸರ್ಸು ಡಿಇ ಪಿಆರ್, ಅದ ನಂತರ ಆಫೀಸರ್ಸ್ ಗ್ರೇಡ್ ಬಿ, ಇಂಥ ಒಂದು ಪೋಸ್ಟ್ ಗಳಿಗೆ ಟೋಟಲ್ ಆಗಿ 60. ಇದಕ್ಕೂ ಏಪ್ರಿಲ್ 29 ಸ್ಟಾರ್ಟ್ ಆಗಿದೆ. ಮೇ 2ನೇ ತನಕ ಅವಕಾಶ ಇರತ್ತೆ. ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಇನ್ನೊಂದು ನೋಡೋಣ. ಡ್ರೈವರ್ ಹುದ್ದೆಗಳು ಯಾರ್ಯಾರು ಆಗ್ಬೇಕಂತ ಇದಾರಲ್ಲ, ಅವ್ರಿಗಂತೂ ಖುಷಿಯ ವಿಚಾರ. ನೋಡಿ, 5/5/2026ರಿಂದ 4/6/2026 ಇದು ಡೇಟ್ ನಾನು ಹೇಳ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ. ಡೇಟು ಅಪ್ಲಿಕೇಶನ್ ಹಾಕುವಂತ ದಿನಾಂಕ, ಇದು ಕೊನೆಯ ದಿನಾಂಕ, ಪ್ರಾರಂಭ ದಿನಾಂಕ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕಲಿರುವಂತ ಪೋಸ್ಟ್ MTS ಡ್ರೈವರು, ಈ ರೀತಿಯ ಪೋಸ್ಟ್ ಇದಾವೆ. ಒಂದೊಂದಾಗಿ ಚರ್ಚೆ ಮಾಡೋಣ. ವಿಡಿಯೋ ಕೊನೆತನಕ ನೋಡಿ. ಒಟ್ಟಿಗೆ ನಾನು ಇದರಲ್ಲಿ ಅತಿ ಮುಖ್ಯವಾಗಿರುವಂತ ಪೋಸ್ಟ್ ಬಗ್ಗೆ ಚರ್ಚೆ ಇರತ್ತೆ. 3 ಇಲಾಖೆ ಬಗ್ಗೆ, 100 ಅಲ್ಲ 3 ಇಲಾಖೆ ಬಗ್ಗೆ ಚರ್ಚೆ ಇರತ್ತೆ. ನೋಡಿ, ಒಂದೊಂದೇ ಚರ್ಚೆ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮೊದಲಿಗೆ ಫಾರೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಅದ ನಂತರ MTS ಡ್ರೈವರ್ ಬಗ್ಗೆ ತಿಳ್ಕೊಳ್ಳೋಣ. ಅದ ನಂತರ ಇನ್ನೊಂದು RB, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ನೋಟಿಸ್ ಸ್ವಲ್ಪ ವಂಕ ಕಾಣಿಸ್ತಾ ಇರಬಹುದು, ಯಾಕಂದ್ರೆ ಅವರು ಫೋಟೋ ತೆಗೆಯೋ ಸಲುವಾಗಿ, ಪ್ರಿಂಟ್ ತೆಗೆಯೋ ಸಲುವಾಗಿ ವಂಕೆ ತೆಗೆದಿದ್ದಾರೆ. ನಾನು ಎಷ್ಟು ಟ್ರೈ ಮಾಡಿದ್ರು ಕೂಡ ಅದು ಈ ರೀತಿಯಾಗಿ ಆಗ್ತಾ ಇಲ್ಲ. ಅದು ಸ್ವಲ್ಪ ಈ ರೀತಿಯಾಗಿದೆ ಅಷ್ಟೇ. ಬನ್ನಿ ಒಂದೊಂದೇ ಚರ್ಚೆ ಮಾಡೋಣ. ವಿಡಿಯೋ ಕೊನೆತನಕ ನೋಡಿ, ಅರ್ಥ ಆಗತ್ತೆ. ಇದು 2026ರ ಒಂದು ಅರಣ್ಯ ಇಲಾಖೆಯ 2026ರ 2ನೇ ನೋಟಿಸ್ ಇದು. ಫೇಸ್ಬುಕ್ ದಲ್ಲಿ ಯಾರ್ಯಾರು ನೋಡ್ತಾ ಇದ್ರಲ್ಲ, ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಟೆಲಿಗ್ರಾಮ್ ಗ್ರೂಪ್ಗೆ ಯಾರ್ಯಾರು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ಬನ್ನಿ, ಇಲ್ಲಿ ಪ್ರತಿ ತಿಂಗಳು ನಿಮಗೆ ಸ್ಯಾಲ್ರಿ ಬಗ್ಗೆ ಮಾತಾಡೋಣ. ಫಸ್ಟಿಗೆ ಸ್ಯಾಲ್ರಿ ಸ್ವಲ್ಪ ಗಮನ ನೋಡಿ. 5,700ರಿಂದ 24,000 ತನಕ ಸ್ಯಾಲ್ರಿ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರತ್ತೆ. ಟೋಟಲ್ ಆಗಿ ಎಷ್ಟಿದೆ ಪೋಸ್ಟ್ ಹೇಳಿ? 271 ಪೋಸ್ಟ್ ಇರತ್ತೆ. ಇದು ಟೋಟಲ್ ಆಗಿ 271 ಇಲ್ಲಿ ಕೊಟ್ಟಿದ್ದಾರೆ. ST ದವರಿಗೆ, OBC ದವರಿಗೆ, ಎಕ್ಸ್ ಸರ್ವಿಸ್ ಮೆನ್ ದವ್ರದ್ದು ನಾರ್ಮಲ್ ಅಭ್ಯರ್ಥಿ ಇದೆ. ಮಹಿಳಾ ಅಭ್ಯರ್ಥಿಗೆ, ಪುರುಷ ಅಭ್ಯರ್ಥಿಗೆ ಎರಡು ಡಿವೈಡ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಎಜುಕೇಶನ್ ಏನಾಗಿರ್ಬೇಕು, ಇದಕ್ಕೆ ಹೈಯರ್ ಸೆಕೆಂಡರಿ ಅಂದ್ರೆ ಸೆಕೆಂಡ್ PUC ಆಗಿರ್ಬೇಕು ಅಥವಾ ಅದಕ್ಕೆ ಈಕ್ವಲ್ ಆಗಿರ್ಬೇಕು, ಅದು ಕೊಟ್ಟಿದ್ದಾರೆ. ಮತ್ತೆ ಏಜ್ ಲಿಮಿಟ್ ಸ್ವಲ್ಪ ನೋಡಿ. 2026 ಮೇಗೆ ಸಂಬಂಧಪಟ್ಟಂತೆ 18ರಿಂದ 40 ವರ್ಷ. ಇದು ಫಾರೆಸ್ಟ್ ಇಲಾಖೆ ಎಲ್ಲಿ ಕರೆದಿದ್ದಾರೆ ಇದನ್ನ ನೋಡಿ ಸ್ವಲ್ಪ. ಇದು ತ್ರಿಪುರ ಅರಣ್ಯ ಇಲಾಖೆ. ಮೊನ್ನೆ ಅಂಕೋಲಾದಲ್ಲಿ ಕರೆದಿದ್ರು. ಅಂಕ್ಲೋಸ್ ಅಲ್ಲ, ಅದು ಮಹಾರಾಷ್ಟ್ರದಲ್ಲಿ ಬರತ್ತೆ. ಅಂಕೋಲಾ ಕರ್ನಾಟಕದಲ್ಲಿ ಒಂದಿದೆ ಮತ್ತು ಇನ್ನೊಂದು ರಾಜ್ಯದಲ್ಲಿ ಒಂದಿದೆ. ತುಂಬಾ ಜನ ಕನ್ಫ್ಯೂಸ್ ಆಗ್ತಾ ಇರ್ತಾರ. ತ್ರಿಪುರ ಈಗ ಕರೆದಿರೋದು ತ್ರಿಪುರ ಅರಣ್ಯ ಇಲಾಖೆಯಲ್ಲಿ. ಇಲ್ಲಿ ಕಲಿರುವಂತ ಪೋಸ್ಟ್ ಅರಣ್ಯ ರಕ್ಷಕ, ಅರಣ್ಯಾಧಿಕಾರಿ, ಗ್ರೂಪ್ C ಹುದ್ದೆ ಅಂತ ಹೇಳಿ. ಟೋಟಲ್ ಆಗಿ 271 ಪೋಸ್ಟ್. ಇಲ್ಲಿ ನಿಮಗೆ ಒಂದು ಹೇಳಬೇಕು, ಏನಂದ್ರೆ ಇದೇನು ಏಜ್ ಲಿಮಿಟ್ ಗೊತ್ತಾಗಿದೆ, ಶೈಕ್ಷಣಿಕ ಅರ್ಹತೆ ಅದು ಕೂಡ ಗೊತ್ತಾಗಿದೆ. ಶೈಕ್ಷಣಿಕ ಅರ್ಹತೆ ಎರಡಕ್ಕೂ ಬೇರೆ ಬೇರೆ ಇರುತ್ತೆ. ಒಂದು ಅರಣ್ಯ ರಕ್ಷಕಗೆ SSLC ಆಗಿರ್ಬೇಕಾಗತ್ತೆ. ಫಾರೆಸ್ಟ್ಗೆ ಹೈಯರ್ ಸೆಕೆಂಡರಿ ಅಂದ್ರೆ ದ್ವಿತೀಯ PUC ಆಗಿರ್ಬೇಕು. ಎರಡಕ್ಕೂ ಕೂಡ ಏನಾದ್ರೂ ಇರ್ಲಿಲ್ಲ ಅಂದ್ರೂ ಕೂಡ ಅಥವಾ ತಸ್ತಮಾನ ಆಗಿರ್ಬೇಕು, ಅಥವಾ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಆಯ್ಕೆ. ಇದು ನಮಗೆ ಏಜ್ ಲಿಮಿಟ್ ಬಗ್ಗೆ ತ್ರಿಪುರ ಫಾರೆಸ್ಟ್ ಇಲಾಖೆಯಲ್ಲಿ ಅಪ್ಲಿಕೇಶನ್ ಹಾಕಬಹುದು, ಏನೂ ತೊಂದರೆ ಇಲ್ಲ. ಬಟ್ ಅಲ್ಲಿ ಇರುವಂತ ಮಾಹಿತಿ, ಭಾಷೆ, ಜನ, ಅಲ್ಲಿ ಮಾತಾಡುವಂತ ರೀತಿ, ಅಲ್ಲಿರುವಂತ ಭಾಷೆ, ಓದೋದಕ್ಕೆ ಬರೆಯೋದಕ್ಕೆ ಬರಬೇಕಾಗತ್ತೆ.
ಮತ್ತು ಗೌರ್ಮೆಂಟ್ ಎಂಪ್ಲಾಯೀಸ್ ಗಳಿಗೆ ಜಾಸ್ತಿ ಅವಕಾಶ ಇರತ್ತೆ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಮತ್ತೆ RBI ಕೂಡ ಅಷ್ಟೇ ಸೇಮ್ ಎಕ್ಸ್ಪೀರಿಯನ್ಸ್ ದವರಿಗೆ ಅಪ್ಲಿಕೇಶನ್ ಕರೆದಿರ್ತಾರೆ. ಫಿಸಿಕಲ್ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ, ತುಂಬಾ ಕಡಿಮೆ ಕೊಟ್ಟಿದ್ದಾರೆ ಇಲ್ಲಿ ಮಹಿಳೆಯರಿಗೆ. ಪುರುಷರಿಗೆ 163. ಇಷ್ಟಂದ್ರೆ ನಿಮ್ ಹೈಟ್ ಇದ್ದೇ ಇರತ್ತೆ. ನನ್ನ ಹೈಟ್ 172 ಇದೆ. 172ರಿಂದ 174 ಇರಬಹುದು. ಇಷ್ಟೊಂದು ಹೈಟ್ ಇಲ್ವಾ? ಇದು ಕರ್ನಾಟಕದ ಎಲ್ಲರಿಗೆ ಅನುವು ಆಗತ್ತೆ. ನಾನು ಅಪ್ಲಿಕೇಶನ್ ಹಾಕಿಲ್ಲ, ನನಗೆ ಇದೇ ಇಷ್ಟ ಅನ್ಸತ್ತು, ನನ್ನ ಮನಸ್ಸಿಗೆ ಇದೇ ನನಗೆ ಬೇಕಾಗಿದ್ದು ಜಾಬ್ ಅಂತೇಳಿ ನಾನು ಇದರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನೀವು ಅದರಲ್ಲಿ ಇಷ್ಟ ಆಗತ್ತಲ್ಲ, ನಿಮಗೆ ಮನಸ್ಸಿಗೆ ಯಾವ್ದು ತೃಪ್ತಿ ಕೊಡತ್ತಲ್ಲ ಅದರಲ್ಲಿ ಕೆಲಸ ಮಾಡಿ, ಮುಂದ್ಗಡೆ ಜೀವನ ಚೆನ್ನಾಗಿರತ್ತೆ. 163, 152 ಇದೊಂದು ಸಾಮಾನ್ಯವಾಗಿರತ್ತೆ. ಇದು ಪುರುಷರಿಗೆ. ಎರಡರಿಂದ ಮಹಿಳೆಯರಿಗೆ, ಫಿಮೇಲ್ ಅಭ್ಯರ್ಥಿಗಳಿಗೆ 150ರಿಂದ 145 ಇಷ್ಟಿದ್ದೇ ಇರತ್ತೆ. ಇನ್ನು ಸಾಮಾನ್ಯವಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಹೈಟ್ ವೇಟ್ ನೋಡಿ, ನಾರ್ಮಲ್ ಆಗಿ ಇದು ಚೆಸ್ಟ್ ಮೇಲ್ ಅಭ್ಯರ್ಥಿಗೆ ಅಷ್ಟೇ ಕೊಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲ, ಇಬ್ಬರಿಗಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೇಲು ಫಿಮೇಲು ಇಬ್ಬರಿಗೆ ಇರತ್ತೆ. ಇದು 79 ಪುರುಷರಿಗೆ, 74 ಮಹಿಳೆಯರಿಗೆ. ವಿಸ್ತರಿಸಿದಾಗ 5 ಸೆಂಟಿಮೀಟರ್ ಇರಬೇಕಾಗತ್ತೆ. ಇದು ನಾರ್ಮಲ್ ಆಗಿರತ್ತೆ, ಅದು ಕೊಟ್ಟಿರುವಂತ ಮಾಹಿತಿ ಪ್ರಕಾರ. ಇದು ನಿಮಗೆ ಪೋಸ್ಟ್ ಬಗ್ಗೆ ಗೊತ್ತಾಯ್ತು. ಉಳಿದಂತ ಬೇಸಿಕ್ ಆಗಿ 27ನೇ ತಾರೀಕು ಆಗಿದೆ ನೋಟಿಸ್, 27 ಏಪ್ರಿಲ್. ಇನ್ನು ಬೇಸಿಕ್ ಆಗಿ ಮಾಹಿತಿ ನೋಡಿ, ಆಯ್ಕೆ ವಿಧಾನದಲ್ಲಿ ಲಿಖಿತ ಪರೀಕ್ಷೆ ಇರತ್ತೆ. ಅದರಲ್ಲಿ 75 ಅಂಕಗಳು ಅದು ಲಿಖಿತ ಪರೀಕ್ಷೆಯಲ್ಲಿ ತಗೋಬೇಕು. ಅಂದ್ರೆ ಅಷ್ಟು ಅಂಕಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರತ್ತೆ. ಉಳಿದಂತದ್ದು ಸಂದರ್ಶನ 15 ಮಾರ್ಕ್ಸ್, ಟೋಟಲ್ ಆಗಿ 100 ಮಾರ್ಕ್ಸ್ ಇರತ್ತೆ. ಲಿಖಿತ ಪರೀಕ್ಷೆಯಲ್ಲಿ ಸ್ವಲ್ಪ ಅರ್ಧಕ್ಕರ್ಧ ಬಂಗಾಲಿ, ಸಂದರ್ಶನ, ಸಾಮಾನ್ಯ ಜ್ಞಾನ, ಇಂಗ್ಲಿಷ, ಗಣಿತ ಈ ಒಂದು ಭಾಷೆಯಲ್ಲಿ ನಿಮಗೆ ಈ ಒಂದು ವಿಷಯದ ಮೇಲೆ ಬರತ್ತೆ. ಅರಣ್ಯ ರಕ್ಷಕ ಹುದ್ದೆಗೆ. ಎರಡನೇದಾಗಿ ಫಾರೆಸ್ಟರ್ದಲ್ಲಿ ಗಣಿತ ಆಗಬಹುದು, ಇಂಗ್ಲಿಷ, ಸಾಮಾನ್ಯ ಜ್ಞಾನ, ವಿಜ್ಞಾನ, ಸಂದರ್ಶನ, ಬಂಗಾಲಿ ಈ ಒಂದು ಭಾಷೆ ಮೇಲೆ ಪರೀಕ್ಷೆ ಇರತ್ತೆ. ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇದು ಯಾವುದೇ ರೀತಿಯಾಗಿ ಗೊಳ್ಳಲ್ಲ. 271 ಬೇಕಾದ್ರೆ ಎಲ್ಲಾ ಕಡೆ ಈ ಒಂದು ನೋಟಿಸ್ ಇದೆ, ಚೆಕ್ ಮಾಡ್ಕೊಳ್ಳಿ. ಅಧಿಕೃತ ವೆಬ್ಸೈಟ್ದಲ್ಲಿ ಕೂಡ ಈ ಒಂದು ನೋಟಿಸ್ ಸಿಗತ್ತೆ. ಮತ್ತೆ ಎರಡನೇದಾಗಿ RBI ಬಗ್ಗೆ ಹತ್ತೋದೇ ಇಲ್ಲ. ಇದು ನಾರ್ಮಲ್ ಇದೇನಿದೆಯಲ್ಲ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿರತ್ತೆ. ಇದು ಅಪ್ಲಿಕೇಶನ್ ಆಗಿ ಫ್ರೆಶರು ಅಥವಾ ಅನುಭವದವರು, ಎಂಪ್ಲಾಯೀಸ್ ಅವರು, ಆಫೀಸರ್ಸೇ ಇರತ್ತೆ. ಎಲ್ಲ ಟೋಟಲ್ ಆಗಿ 60 ಪೋಸ್ಟ್ ಇದಾವೆ. ಇನ್ನೊಂದು ನಮಗೆ ಹೇಳಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅಂತ ನೋಡ್ಕೋಬೇಕು. ಆನ್ಲೈನ್ ನಲ್ಲಿ ಅವಕಾಶ ಇರತ್ತೆ. ಈ ಒಂದು RBI 60 ಇರತ್ತೆ. ಎಲ್ಲ ಕೂಡ ಗ್ರೇಡ್ B ಪೋಸ್ಟ್. 2 ಹಂತದಲ್ಲಿ ಪರೀಕ್ಷೆ ಇರ್ತವೆ. ಆ 2 ಹಂತದಲ್ಲಿ ಪಾಸ್ ಆತಂದ್ರೆ ಮುಗಿತು. ಆಯ್ಕೆ ಅರ್ಜಿ ಶುಲ್ಕದಲ್ಲಿ 100 ರೂಪಾಯಿ ಶುಲ್ಕ ಇಟ್ಟಿದ್ದಾರೆ, ಅದಂತರೂ ಕೊಡ್ತಾರೆ. ಅಪ್ಲಿಕೇಶನ್ ಹಾಕೋದಕ್ಕೆ ಇದಕ್ಕೆ 1 ನಿಮಿಷ ಹೇಳ್ತೇನೆ ನಿಮಗೆ. ಇಲ್ಲೇ ಇದೆ, ನಾನು ಇಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ಮೇ 2ನೇ ತಾರೀಕು ಕೊನೆಯ ದಿನಾಂಕ ಆಗಿರತ್ತೆ. 29ನೇ ತಾರೀಕು ಸ್ಟಾರ್ಟ್ ಆಗಿದೆ. ಮತ್ತೆ ಇವೆಲ್ಲ ಇದಾವಲ್ಲ ಆ ಒಂದು ಪರೀಕ್ಷೆಗಳು ಜೂನ್ 13, ಜೂನ್ 14, ಜುಲೈ 25, ಜುಲೈ 26 ಈ ಒಂದು ದಿನಾಂಕದಂದು ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳು ಇರ್ತವೆ. ಅದನ್ನ ನೋಡ್ಕೊಳ್ಳಿ. ನೋಟಿಸ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗತ್ತೆ. ಇದು 2ನೇ ನೋಟಿಸ್ ಬಗ್ಗೆ ಮಾಹಿತಿ. ಇನ್ನು 3ನೇ ನೋಟಿಸ್ ಬರತ್ತೆ ನೋಡಿ. ಇನ್ನೊಂದು ಮಾಹಿತಿನ ತಿಳಿಸ್ಕೊಡ್ಬೇಕಂತ ಇದೆ ನಾನು. ನೀವೇನ PSI, KS, KPS ಇಂಥವೇ ಓದ್ತಾ ಇರ್ತಾರಲ್ಲ, ಅದಕ್ಕೆ ಓದೋದಕ್ಕೆ ಕೆಲವ್ರು ಜನರಿಗೆ ಗೊತ್ತೇ ಇರೋದಿಲ್ಲ. ಯಾವ ಬುಕ್ ಓದಬೇಕು, ಹೆಂಗ್ ಓದ್ಬೇಕು, ಏನು ಸ್ಟಡಿ ಮಾಡಿದ್ರೆ ಗೊತ್ತಾಗತ್ತೆ, ಏನೆಲ್ಲ ಓದ್ಬೇಕು ಅದೇನೋ ಗೊತ್ತೇ ಇರೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಬುಕ್ಕಿನ ಬಗ್ಗೆ ಇದೇ ಬುಕ್ಕು ಅದನ್ನೇ ಓದಬೇಕು, ಇಂಥದ್ರಿಂದ ಕ್ವಶನ್ ಬರ್ತವೆ, ಕ್ವಶನ್ ಪೇಪರ್ ಅನ್ನ ಎಲ್ಲ ಬಿಡಿಸ್ಬೇಕಂತ ಇದ್ದೀನಿ. ನಿಮ್ಮೊಂದು ಸಪೋರ್ಟ್ ಇದ್ರೆ ನಾನು ಖುದ್ದಾಗಿ ಆಳದಲ್ಲಿರುವಂತ ಕ್ವಶನ್ ಪೇಪರ್ ಅನ್ನ ಹಡ್ಡಿ ನಿಮ್ಗೆ ತಿಳಿಸ್ಕೊಡ್ತೇನೆ. 1990ರಿಂದ 1995ರಿಂದ 2010ರಿಂದ ಇವೆಲ್ಲ ಕ್ವಶನ್ ಪೇಪರ್ ಇದಲ್ಲ, ಹಿಂದಿನೆಲ್ಲ ಕ್ವಶನ್ ಪೇಪರ್ ಅನ್ನ ಹಡ್ಡಿಕೊಂಡು ತಗೊಂಡ್ಬರ್ತೇನೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಎಲ್ಲಿ ಇರ್ತಾವಲ್ಲ ಇಲಾಖೆ ಕೇಳ್ಕೊಂಡು ಭೇಟಿ ಕೊಟ್ಟು ಇಲ್ಲಿ ಆನ್ಲೈನ್ ಸಿಗತ್ತೆ. ಪ್ರತಿಯೊಂದು ಕ್ವಶನ್ ಪೇಪರ್ ಅನ್ನ ಬಿಡಿಸುವಂತ ಪ್ರಯತ್ನ ಮಾಡ್ತೇನೆ ನಿಮಗೋಸ್ಕರ. ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಸರ್ ಮಾಡಿ ನಮ್ಗೆ ಹೆಲ್ಪ್ ಆಗತ್ತೆ ಅಂತ ಹೇಳಿದ್ರೆ ಈ ಒಂದು ಜಾಬ್ ನ್ಯೂಸ್ ಪ್ರತಿನಿತ್ಯ ತಿಳಿಸ್ಕೊಡ್ತೇನೆ. ಬಟ್ ಅದಕ್ಕೆ ತಕ್ಕಂತೆ ಜಾಸ್ತಿ ಫೋಕಸ್ ಮಾಡ್ಬೇಕು ನೀವು. ಕೆಲವು ಜನರಿಗೆ ಹೇಳೋರು ಇರೋದಿಲ್ಲ, ಬಟ್ ನಾನು ನಿಮ್ಗೆ ಇನ್ ಮುಂದೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಆನ್ಲೈನ್ ಕೇಂದ್ರದಲ್ಲಿ ಅಥವಾ ಎಲ್ಲಿಯಾದ್ರೂ ಬರೀ ಹಣ ಲೂಟಿ ಮಾಡುವಂತ ಕೆಲಸ ಆಗ್ತಾ ಇದೆ. ಈಗ ತರಬೇತಿಯಲ್ಲಿ ಕೂಡ ಹಣ ಲೂಟಿ ಮಾಡುವಂತ ಕೆಲಸ,
ಎಲ್ಲಿಯಾದ್ರೂ ಕ್ಲಾಸಸ್ ತಗೋತೀನಿ ಅಂದ್ರೆ ಕೂಡ ಅದಕ್ಕೂ ಕೂಡ ಹಣ ಲೂಟು ಮಾಡುವಂತ ಕೆಲಸ. ಈಗ ತರಬೇತಿ ತಗೋತಿರಲ್ಲ, ಅಲ್ಲಿ ಇಷ್ಟೇ ಹೇಳೋದಕ್ಕೆ ಒಂದು 4-5 ಜನ ಒಯ್ತಾರೆ. ಬುಕ್ ಹೇಳೋದಕ್ಕೆ ಸುಮಾರು ಒಂದು ವಾರ ತನಕ ಒಯ್ತಾರೆ, ಒಂದು ತಿಂಗಳು ತನಕ ಒಯ್ತಾರೆ. ಯಾಕಂದ್ರೆ ಅಮೌಂಟು ಅರ್ಥ ಮಾಡ್ಕೊಳ್ಳಿ, ಹಿಂಗಾಗ್ತಾ ಇದೆ ಜೀವನ. ನಾನು ನಿಮಗೆಲ್ಲ ಉಚಿತ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನೀವು ಕಮೆಂಟ್ ಬಾಕ್ಸ್ನಲ್ಲಿ ಮಾಡಿ, ನಾನು ನಿಮ್ಮ ಹಿಂದಿದ್ದೀವಿ, ನೀವು ಮಾಡಿ, ವಿಡಿಯೋ ನೋಡ್ತೇನೆ ಅಂದ್ರೆ ಕರೆಕ್ಟಾಗಿ ನಾನು ಹೇಳ್ತೀನಿ ನಿಮಗೆ. ಅಂದೇನಂದ್ರೆ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ನಿಮಗೆ ಯಾರು ಈ ರೀತಿಯಾಗಿ ಹೇಳೋರು ಇದ್ದಿದ್ದಿಲ್ಲ. ನಿಮ್ಗೆ ಹೇಳೋರು ಇದ್ರು ಕೂಡ ನೀವು ಕೇಳೋದಿಲ್ಲ, ಚೆನ್ನಾಗಿ ಓದೋದಿಲ್ಲ. ಏನ್ ಹೇಳೋದು ಹೇಳ್ರಿ, ಮುಂದೆ ಏನ್ ಹೇಳಕ್ಕಾಗತ್ತೆ. ಈ ಒಂದು ನೋಟಿಸ್ ಬಗ್ಗೆ ಒಂದು ಲಾಸ್ಟ್ ಉಳಿದಿದೆ, ಇದ್ರ ಬಗ್ಗೆ ಅಷ್ಟು ತಿಳಿಸ್ಕೊಡ್ತೇನೆ ಬನ್ನಿ. ಇಲ್ಲಿ ನೋಡಿ, SSLC ಆಗಿರ್ಬೇಕು, ಸೆಕೆಂಡ್ PUC ಇವೆಲ್ಲ ಆಗಿರ್ಬೇಕಾಗತ್ತೆ. ಇಲ್ಲಿ MTS, ಅದ ನಂತರ ಡ್ರೈವರು. ಟೋಟಲ್ ಎಷ್ಟು ಪೋಸ್ಟ್ ಇದಾವೆ? ಇದೊಂದು 20, ಇದು 4, 5, 9 ಪೋಸ್ಟ್ ಇದಾವೆ ಟೋಟಲ್ ಆಗಿದ್ದು. MTS 9, ಡ್ರೈವರ್ ಇರೋದು 1 ಈ ವಾರದವರಿಗೆ. ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟ್ ಇಲ್ಲಿದೆ ನೋಡಿ. ಏಜ್ ಲಿಮಿಟ್ MTS ದವರಿಗೆ 25, ಅದ ನಂತರ ಡ್ರೈವರ್ ದವರಿಗೆ 27. ಅಪ್ಲಿಕೇಶನ್ ಆಗಿರೋದೇ ಇದೇ ತಿಂಗಳಲ್ಲಿ ಆಗಿರತ್ತೆ. ಬಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 5ನೇ ತಾರೀಕು, ಮೇ 5ನೇ ತಾರೀಕು. ಕೊನೆ ದಿನಾಂಕ ಜೂನ್ 4ನೇ ತಾರೀಕು ತನಕ ಅವಕಾಶ ಇರತ್ತೆ. ಅಲ್ಲಿ ತನಕ ಟೈಮ್ ಇಟ್ಟಿದ್ದಾರೆ ನೋಡಿ. ಬೇಕಾದ್ರೆ ನಾನು ಆರ್ಟಿಕಲ್ ಇದ್ರದ್ದು ಟೆಲಿಗ್ರಾಮ್ ಸಿಗತ್ತೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ನೋಟಿಸ್ ಆಗಿದೆ. ಇದ್ರ ಬಗ್ಗೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಮಾಡಿ. ಇದು ಭಾರತೀಯ ಈಶಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ. ಈಶಾನ್ಯ, ಪೂರ್ವ, ಈ ರೀತಿಯ ಉತ್ತರ, ವಿವಿಧ ಒಂದೇ ಇಲಾಖೆ ಅಂದ್ಮೇಲೆ ಒಂದರಿಂದ ಬರೋದಿಲ್ಲ, ಬೇರೆ ಬೇರೆ ಬರ್ತಾವೆ. ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಟೋಟಲ್ ಆಗಿ 10 ಪೋಸ್ಟ್ ಆಗಿರತ್ತೆ. ಇದಕ್ಕೆ ಪರೀಕ್ಷೆ ಇರತ್ತಾ ಇಲ್ಲ ಅಂತ ಅದ್ರ ಬಗ್ಗೆ ನೋಡಿ. ಸಂಬಳ ಕೂಡ ಜಾಸ್ತಿನೇ ಇರತ್ತೆ, 33ರಿಂದ 36 ತನಕ ಸಂಬಳ ಸಿಗತ್ತೆ. ಆಯ್ಕೆ ಪ್ರಕ್ರಿಯೆ ಬಗ್ಗೆ ಮೆನ್ಷನ್ ಮಾಡಿಲ್ಲ ಇಲ್ಲಿ. ಡ್ರೈವರ್ಗಂತೂ ಪರೀಕ್ಷೆ ಇದ್ದೇ ಇರತ್ತೆ, ಅಂದ್ರೆ ಡ್ರೈವಿಂಗ್ ಟೆಸ್ಟ್ ಅದಂತೂ ನಡೆಸ್ತಾರೆ. ಉಳಿದಂತ ಪರೀಕ್ಷೆ ಬಗ್ಗೆ ಏನೋ ಮೆನ್ಷನ್ ಮಾಡಿಲ್ಲ.